ನಮಸ್ಕಾರ ವೀಕ್ಷಕರೇ. ನಮ್ಮ ದೇಹಕ್ಕೆ ಹೃದಯ ಎಷ್ಟು ಮುಖ್ಯವೋ ನಮ್ಮ ಮನೆಗೆ ದೇವರ ಕೋಣೆ ಅಷ್ಟೇ ಮುಖ್ಯ. ಇದು ಕೇವಲ ಒಂದು ಕೋಣೆ ಅಲ್ಲ, ಇದು ನಮ್ಮ ಮನೆಯ ಶಕ್ತಿ ಕೇಂದ್ರ. ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಇಡೀ ಕುಟುಂಬಕ್ಕೆ ಅದೃಷ್ಟ ಮತ್ತು ಶಾಂತಿಯನ್ನು ನೀಡುವ ಪವಿತ್ರ ಸ್ಥಳವಿದು. ಆದರೆ ನಾವು ಅರಿವಿಲ್ಲದೆ ನಮ್ಮ ದೇವರ ಕೋಣೆಯಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಿರುತ್ತೇವೆ. ಈ ತಪ್ಪಿನಿಂದ ಆ ಪವಿತ್ರ ಸ್ಥಳವೇ ದೋಷದ ಆಗರವಾಗಿ ನಮ್ಮ ಅದೃಷ್ಟವನ್ನು ಬಾಗಿಲಿನಿಂದಲೇ ಹೊರಗೆ ಕಳಿಸುತ್ತದೆ. ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು, ಹಣಕಾಸಿನ ಅಭಾವ, ನೆಮ್ಮದಿ ಕೊರತೆ ಕಾಡುತ್ತಾ ಇದೆಯಾ? ಹಾಗಿದ್ರೆ ನೀವು ದೇವರ ಕೋಣೆಯಲ್ಲಿ ಇಟ್ಟಿರುವ ಈ 2 ವಸ್ತುಗಳನ್ನು ತಕ್ಷಣ ತೆಗೆದು ಬಿಡಬೇಕು. ಆ 2 ವಸ್ತುಗಳು ಯಾವುವು ಮತ್ತು ದೇವರ ಕೋಣೆಗೆ ಸಂಬಂಧಿಸಿದ ಪ್ರಮುಖ ನಿಯಮಗಳೇನು? ಬನ್ನಿ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ದೇವರ ಕೋಣೆಯಲ್ಲಿ ಇರುವ ಮೊದಲ ದೋಷದ ವಸ್ತು ಅಂದರೆ ಅದು ಒಣಗಿದ, ಬಾಡಿದ ಹಳೆ ಹೂವುಗಳು ಮತ್ತು ಹೂವಿನ ಹಾರಗಳು. ನಾವು ದೇವರಿಗೆ ಭಕ್ತಿಯಿಂದ ಹೂಗಳಿಂದ ಅಲಂಕಾರ ಮಾಡುತ್ತೇವೆ, ಅದು ತುಂಬಾ ಒಳ್ಳೆಯದು. ಆದರೆ ಆ ಹೂವುಗಳು ಬಾಡಿದ ನಂತರವೂ ಅದನ್ನು ಹಾಗೆಯೇ ಇಡುವುದು ಶುಭವಲ್ಲ. ಕೆಲವರು ಹೂವು ಇನ್ನೂ ಚೆನ್ನಾಗಿದೆ ಅಂತ ಅಂದುಕೊಂಡು 2-3 ದಿನಗಳ ಕಾಲ ಹಾಗೆಯೇ ಬಿಡುತ್ತಾರೆ. ಆದರೆ ನೆನಪಿಡಿ ಸ್ನೇಹಿತರೆ, ಹೂವು ತನ್ನ ತಾಜಾತನ ಮತ್ತು ಸುಗಂಧವನ್ನು ಕಳೆದುಕೊಂಡ ನಂತರ ಅದು ನಕಾರಾತ್ಮಕ ಶಕ್ತಿಯ ಸಂಕೇತವಾಗಿ ಪರಿವರ್ತನೆಯಾಗುತ್ತದೆ. ದೇವರಿಗೆ ಯಾವಾಗಲೂ ತಾಜಾ ಮತ್ತು ಜೀವಂತ ವಸ್ತುಗಳೇ ಬೇಕು. ಒಣಗಿದ ಹೂಗಳು ದೈವಿಕ ಶಕ್ತಿಯ ಪ್ರವೇಶಕ್ಕೆ ಅಡ್ಡಿ ಮಾಡುತ್ತವೆ, ಮನೆಯಲ್ಲಿ ಬಡತನ ಮತ್ತು ಕಷ್ಟಗಳನ್ನು ತರುತ್ತವೆ. ಆದ್ದರಿಂದ ಮರುದಿನ ಬೆಳಗ್ಗೆ ಪೂಜೆ ಮಾಡುವ ಮುನ್ನ ಆ ಹಳೆಯ ಹೂಗಳನ್ನು ಭಕ್ತಿಯಿಂದ ತೆಗೆದು ಹರಿಯುವ ನೀರಿನಲ್ಲಿ ಅಥವಾ ಗಿಡಗಳ ಪಾತಿಯಲ್ಲಿ ಹಾಕಿ. ದೇವರ ಕೋಣೆ ಯಾವಾಗಲೂ ಪರಿಮಳ ಭರಿತವಾಗಿರಲಿ. ದೇವರ ಕೋಣೆಯಲ್ಲಿ ಇರಬಾರದ 2ನೇ ಅತಿ ಮುಖ್ಯ ವಸ್ತು ಅಂದರೆ ಅದು ಉಗ್ರ ರೂಪದ ದೇವರ ವಿಗ್ರಹಗಳು ಅಥವಾ ಚಿತ್ರಪಟಗಳು. ನೋಡಿ, ನಮ್ಮ ಧರ್ಮದಲ್ಲಿ ಪ್ರತಿ ದೇವರ ವಿಭಿನ್ನ ರೂಪಕ್ಕೂ ಮಹತ್ವವಿದೆ. ಆದರೆ ಪೂಜಾ ಕೋಣೆಯಲ್ಲಿ ಮನೆಯ ಶಾಂತಿಗಾಗಿ ನಾವು ಸೌಮ್ಯ ಮತ್ತು ಶಾಂತ ರೂಪದ ದೇವರನ್ನು ಮಾತ್ರ ಇಟ್ಟುಕೊಳ್ಳಬೇಕು. ಉದಾಹರಣೆಗೆ, ಭೈರವನ ಉಗ್ರ ರೂಪ ಅಥವಾ ಯುದ್ಧ ಮಾಡುತ್ತಿರುವ ಭಂಗಿಯ ದುರ್ಗೆಯ ಚಿತ್ರಪಟ ಅಥವಾ ಕಲಿಯಂತಿರುವ ಶನಿ ದೇವರ ಚಿತ್ರಗಳು, ಇಂತಹ ರೂಪಗಳನ್ನು ದೇವರ ಕೋಣೆಯಲ್ಲಿ ಇಡಬಾರದು. ಇಂತಹ ಉಗ್ರ ರೂಪಗಳು ಮನೆಯಲ್ಲಿ ಕಲಹದ ವಾತಾವರಣ ಮತ್ತು ತೀವ್ರ ಶಕ್ತಿಗಳನ್ನು ಸೃಷ್ಟಿಸುತ್ತವೆ. ಇದರಿಂದ ಮನೆಯ ನೆಮ್ಮದಿ ಹಾಳಾಗುತ್ತವೆ. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಅದೃಷ್ಟವನ್ನು ತಂದುಕೊಡುವ, ಆಶೀರ್ವಾದ ನೀಡುವ ಮತ್ತು ಶಾಂತಿಯನ್ನು ತುಂಬುವ ರೂಪಗಳ ಚಿತ್ರಪಟಗಳನ್ನೇ ಇಟ್ಟುಕೊಳ್ಳಿ. ಉದಾಹರಣೆಗೆ, ಲಕ್ಷ್ಮೀ ನಾರಾಯಣರ ಆಶೀರ್ವಾದ ನೀಡುತ್ತಿರುವ ಫೋಟೋ, ಗಣೇಶ ಶಾಂತ ರೂಪದ ಕೃಷ್ಣ ಅಥವಾ ಧ್ಯಾನಾತ್ಮಕ ಶಿವನ ಚಿತ್ರಗಳು. ಈಗ ನಿಮ್ಮ ದೇವರ ಕೋಣೆಯಲ್ಲಿರುವ ವಿಗ್ರಹಗಳನ್ನು ಇಟ್ಟಿದ್ದರೆ ನೀವು ಕಡ್ಡಾಯವಾಗಿ ಪಾಲಿಸಲೇಬೇಕಾದ ಒಂದು ನಿಯಮವಿದೆ. ಅದುವೇ ಅಭಿಷೇಕ ಮತ್ತು ನಿರಂತರ ಪೂಜೆ. ಹೌದು ಸ್ನೇಹಿತರೆ, ಮನೆಯ ದೇವರ ಕೋಣೆಯಲ್ಲಿ ನೀವು ವಿಗ್ರಹಗಳನ್ನು ಇಟ್ಟುಕೊಂಡರೆ ನೀವು ಪ್ರತಿದಿನ ತಪ್ಪದೆ ಆ ವಿಗ್ರಹಗಳಿಗೆ ಅಭಿಷೇಕ, ದೀಪಾರಾಧನೆ ಮತ್ತು ಪೂಜೆಯನ್ನು ಮಾಡಲೇಬೇಕು. ಒಂದು ವೇಳೆ ವಿಗ್ರಹಗಳನ್ನು ಇಟ್ಟುಕೊಂಡು ನೀವು ನಿರಂತರವಾಗಿ ಪೂಜೆ, ಅಭಿಷೇಕ ಮಾಡದೇ ಹೋದಲ್ಲಿ ಅದು ದೊಡ್ಡ ದೋಷಗಳನ್ನು ಉಂಟು ಮಾಡುತ್ತದೆ. ವಿಗ್ರಹಗಳಲ್ಲಿ ದೈವಿಕ ಶಕ್ತಿಯು ನೆಲೆಸಲು ನಿರಂತರ ಆರಾಧನೆ ಬೇಕು. ಒಂದು ವೇಳೆ ನಿಮಗೆ ನಿತ್ಯ ಪೂಜೆ, ಅಭಿಷೇಕ ಮಾಡಲು ಸಾಧ್ಯವಾಗದಿದ್ದರೆ ವಿಗ್ರಹಗಳ ಬದಲಿಗೆ ಚಿತ್ರಪಟಗಳನ್ನು ಇಟ್ಟು ಪೂಜಿಸುವುದು ಹೆಚ್ಚು ಸೂಕ್ತ. ನೋಡಿದ್ರಲ್ಲ ಸ್ನೇಹಿತರೆ, ದೇವರ ಕೋಣೆ ಕೇವಲ ಪೂಜೆ ಮಾಡುವ ಸ್ಥಳವಲ್ಲ, ಅದು ನಮ್ಮ ಜೀವನದ ಗತಿಯನ್ನೇ ಬದಲಾಯಿಸಬಲ್ಲ ಶಕ್ತಿಯ ಕೇಂದ್ರ. ಇನ್ನು ಮುಂದೆ ನಿಮ್ಮ ದೇವರ ಕೋಣೆಯನ್ನು ಶುದ್ಧವಾಗಿ ಮತ್ತು ಶಾಂತವಾಗಿಟ್ಟುಕೊಂಡು ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ. ಈ ಅಮೂಲ್ಯ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಮರೆಯದೇ ವಿಡಿಯೋಗೆ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಶೇರ್ ಮಾಡಿ. ನಮ್ಮ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮಗೆ ಶುಭವನ್ನುಂಟು ಮಾಡಲಿ. ಧನ್ಯವಾದಗಳು.